4 ವರ್ಷ ಆದ್ರೂ ಕೂಡ ಈ ಕಾಮಗಾರಿ ಮುಗಿದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. 4 ವರ್ಷ ಕಳೆದ್ರೂ ಕೂಡ ಕಾಮಗಾರಿ ಮುಗ್ದಿಲ್ಲ. ಘನ ದ್ರವ ತ್ಯಾಜ್ಯ ಘಟಕಕ್ಕೆ ಇನ್ನೂ ಸಿಕ್ಕಿಲ್ಲ ಕಾಯಕಲ್ಪ. ವರ್ಷಗಳು ಕಳೆದ್ರೂ ಕೂಡ ಕುರ್ಚಿಗೆ ಅಂಟಿಕೊಂಡಿದ್ದಾರೆ ಅಧಿಕಾರಿಗಳು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬೆಣಕಲ್ಲು ಗ್ರಾಮದ ಘಟಕ ಇದು. 2021ರಲ್ಲೇ ಆರಂಭವಾಗಿದ್ದಂತಹ ಕಾಮಗಾರಿ ಅನುಷ್ಠಾನ ಕಾರ್ಯ ಇನ್ನೂ ಕೂಡ ಮುಗಿದಿಲ್ಲ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿ ಪ್ರಾರಂಭವಾಗಿರುವಂತದ್ದು. ಇನ್ನು ನರೇಗಾ ಅಡಿ ಕಾಮಗಾರಿಯಾಗಿ ಪೂರ್ಣವಾಗಿಲ್ಲ ಇದುವರೆಗೂ ಕಾಮಗಾರಿ ಅನ್ನೋದು ಬಹಳಷ್ಟು ಬೇಸರದ ಸಂಗತಿ. ಏನು ಅಧಿಕಾರಿಗಳ ನಿರ್ಲಕ್ಷ್ಯತನವೋ, ಗುತ್ತಿಗೆದಾರರ ಬೇಜವಾಬ್ದಾರಿತನವೋ, ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಷ್ಟೇ ಬಾರಿ ಗಮನಕ್ಕೆ ತಂದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬೆಣಕಲ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಘನ ದ್ರವ ತ್ಯಾಜ್ಯ ಘಟಕಕ್ಕೆ ಇನ್ನೂ ಕೂಡ ಕಾಯಕಲ್ಪ ಮರೀಚಿಕೆಯಾಗಿದೆ. 2021ರಲ್ಲಿ ಆರಂಭವಾಗಿರುವಂತಹ ಕಾಮಗಾರಿ ಇನ್ನೂ ಕೂಡ ಪೂರ್ಣವಾಗಿಲ್ಲ. ಕಾಮಗಾರಿಯು ಪೂರ್ಣ ಪ್ರಮಾಣವಾಗಿ ಇನ್ನು ಮುಗಿದಿಲ್ಲ. ಈ ಕಾರಣಕ್ಕಾಗಿ ಈಗ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಂದಾಜು ಸರಿಸುಮಾರು 20 ಲಕ್ಷದ ಮೊತ್ತದ ಕಾಮಗಾರಿ ಆರಂಭಿಸಲಾಗಿತ್ತು. ಆದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯತನ ಅಥವಾ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ಕಾಮಗಾರಿ ನಿಂತಿದ್ದು, ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಅಂತ ಈಗ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನು ಆ ಘಟಕ ಕಾಮಗಾರಿ ಇದೆ ಅದು 4 ವರ್ಷದಿಂದಲೂ ಕೂಡ ನಡೀತಾನೇ ಇದೆ ಹೊರತು ಅದು ಪೂರ್ಣವಾಗ್ತಾ ಇಲ್ಲ. ಹಾಗಾದ್ರೆ 4 ವರ್ಷಗಳ ಸಮಯ ಬೇಕಾ ಒಂದು ಘಟಕವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅನ್ನೋದು ಗ್ರಾಮಸ್ಥರ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ 4 ವರ್ಷದಿಂದ ಕೂಡ ಕಾಮಗಾರಿ ನಡೀತಾ ಇದೆ, ಅರ್ಧಕ್ಕೆ ನಿಲ್ತಾ ಇದೆ. ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇಲ್ಲ. ನೆಪ ಮಾತ್ರಕ್ಕೆ ಮಾತ್ರ ಸರ್ಕಾರದಿಂದ ಬರುವಂತ ಅನುದಾನವನ್ನ ಇವರು ಕಾಮಗಾರಿ ಮೇಲೆ ಹಾಕ್ತಾರಾ? ಆದ್ರೆ ಯಾವುದೇ ರೀತಿಯ ಪೂರ್ಣ ಪ್ರಮಾಣದ ಕೆಲಸಗಳಾಗ್ತಾ ಇಲ್ಲ. ಹಾಗಾದ್ರೆ ಬರುವಂತ ಅನುದಾನ ಎಲ್ಲೋಗ್ತಾ ಇದೆ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಬೇಜವಾಬ್ದಾರಿತನ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಇಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಎಷ್ಟೋ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದು ರೀತಿಯಾಗಿ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನದಿಂದಲೇ ಅವರು ಈ ಘಟಕವನ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇದುವರೆಗೂ ಕೂಡ ಅದು ಪೂರ್ಣ ಆಗಿಲ್ಲ ಅಂತ ಅಂದ್ರೆ ಯೋಚನೆ ಮಾಡ್ಬೇಕಾಗಿರುವಂತಹ ಸಂಗತಿ. ನರೇಗಾ ಅಡಿ ಕಾಮಗಾರಿ ಆಗಿದ್ರು ಕೂಡ ಪೂರ್ಣವಾಗಿಲ್ಲ ಈ ಕಾಮಗಾರಿ. ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯತನ, ಗುತ್ತಿಗೆದಾರರ ಬೇಜವಾಬ್ದಾರಿತನವೂ ಗೊತ್ತಿಲ್ಲ. ಇದುವರೆಗೂ ಯಾವುದೇ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಡುವಂತ ಕೆಲಸವಾಗ್ಲಿ ಅಥವಾ ಎಷ್ಟರ ಮಟ್ಟಿಗೆ ಕಾಮಗಾರಿ ನಡೀತಾ ಇದೆ ಅನ್ನೋದಾಗ್ಲಿ ಯಾವುದನ್ನು ಕೂಡ ನೋಡಿಲ್ಲ. ಅದು ಈಗ ಒಂದು ರೀತಿಯಾಗಿ ಅರ್ಧಂಬರ್ಧ ಕಾಮಗಾರಿಯಾಗಿ ನಿಂತಿರುವಂತದ್ದು, ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಮಾಡಬೇಕು ಅಂತ ಏನು ಅನುದಾನ ಬಂದಿರುತ್ತೆ, ಸುಮಾರು 20 ಲಕ್ಷ ಅನುದಾನದಲ್ಲಿ ಈ ಘಟಕ ಕಾಮಗಾರಿ ನಡೀತಾ ಇರುವಂತದ್ದು. ಯಾಕೆ ಹಾಗಾದ್ರೆ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಅನ್ನೋದು ಈಗ ಗ್ರಾಮಸ್ಥರ ಒಂದು ಆಗ್ರಹ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಡಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಏನ್ ಕಾಮಗಾರಿ ಅರ್ಧಂಬರ್ಧ ಆಗಿದೆ ಅದನ್ನ ಪೂರ್ಣಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ.
ಇನ್ನು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬೆಣಕಲ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಘನ ದ್ರವ ತ್ಯಾಜ್ಯ ಘಟಕಕ್ಕೆ ಇನ್ನೂ ಕೂಡ ಕಾಯಕಲ್ಪ ಸಿಕ್ಕಿಲ್ಲ. ಜೊತೆಗೆ ಏನು ಕಾಮಗಾರಿ ಆಗಿದೆ ಅದು ಪೂರ್ಣವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪರಶುರಾಮ್, ಈಗ ಒಂದು ಕಾಮಗಾರಿ ಪೂರ್ಣಗೊಳ್ಳಿಕ್ಕೆ 4 ವರ್ಷ ಬೇಕಾ? ಯಾಕೆ ಅಧಿಕಾರಿಗಳು ಈ ಕಾಮಗಾರಿಯನ್ನ ಅರ್ಧಂಬರ್ಧಕ್ಕೆ ಬಿಟ್ಟಿದ್ದಾರೆ? ಯಾಕೆ ಪೂರ್ತಿ ಮಾಡಿಲ್ಲ ಅಂತ? ಎಸ್ ರಂಜಿತಾ, ಇದು ಏನಾಗಿದೆ ಅಂತಂದ್ರೆ ಬೆಣಕಲ್ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ಘನ ದ್ರವ್ಯ ತ್ಯಾಜ್ಯ ಘಟಕ ನಿರ್ಮಾಣಕ್ಕಂತಾನೆ ಸರ್ಕಾರದಿಂದ 20 ಲಕ್ಷ ಹಣ ಮಂಜೂರಾಗಿರುತ್ತೆ. ಯಾವಾಗಂದ್ರೆ 2021-22 ಎಂಡಲ್ಲಿ ಆಗಿರುತ್ತೆ. ಸೊ ಆ ಕಾಮಗಾರಿನ ಇನ್ನಾದ್ರೂ ಪೂರ್ಣ ಮಾಡಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಿಜುವಲ್ ಅಲ್ಲಿ ಹೋಗ್ತಿದ್ದಲ್ಲ ರಚನಾ, ಇದನ್ನ ಅಧಿಕಾರಿಗಳ ಬಗ್ಗೆ ಪ್ರಶ್ನಿಸಿದ್ರೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಸಮರ್ಥನೆ ಮಾಡ್ಕೊಳ್ತಾರೆ. ಸರ್ ಇಲ್ಲ ಸರ್, ಅದೆಲ್ಲ ವರ್ಕ್ ಇನ್ನ ಸ್ವಲ್ಪ ಫೈನಲ್ ಸ್ಟೇಜ್ಗಿದೆ, ಎಲ್ಲ ಪೇಮೆಂಟ್ ಆಲ್ಮೋಸ್ಟ್ ಅಲ್ಲಿ ಒಂದು 75% ಪೇಮೆಂಟ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಬಟ್ 75% ಕಾಣ್ತಿಲ್ಲ. ಅಲ್ಲಿ ಚಾವಣಿ ಕಾಣುತ್ತಲ್ಲ, ಆ ಶೀಟ್ ಇಂದು ಆ ಶೀಟ್ ಎಲ್ಲ ರೀಸೆಂಟ್ ಆಗಿ ಹಾಕಿದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಆ ಸುತ್ತೆಲ್ಲ ಗಿಡ ಗಂಟೆಗಳೆಲ್ಲ ಬೆಳೆದು ನೋಡಿದ್ರೆ ಅದನ್ನ ಸಾರ್ವಜನಿಕರು ಉಪಯುಕ್ತನೇ ಆಗ್ತಿಲ್ಲ. ಅದು ಯಾಕೆ ಮಾಡಿದಾರೆ ಅಂದ್ರೆ ಘನ ದ್ರವ್ಯ ತ್ಯಾಜ್ಯ ಅಂದ್ರೆ ವೇಸ್ಟೇಜ್ಗಳನ್ನ ಊರೊಳಗಡೆ ಹಾಕಿ ಏನು ಜನರಿಗೆ ರೋಗ ರುಜಿನಗಳು ಬರಬಾರ್ದಂತಂದ ಹೇಳಿ ಊರು ಹೊರಗೆ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಹಾಕಿ ಇದನ್ನ ಒಂದು ಸ್ವಚ್ಛವಾಗಿರ್ಲಿ ಗ್ರಾಮ ಅಂತಂದ ಹೇಳಿ ಸರ್ಕಾರದ ಆದೇಶದಂತೆ ಆಗಿರುತ್ತೆ. ಬಟ್ ಇದನ್ನ ಅಲ್ಲಿನ PDO ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಏನು ಟೆಂಡರ್ ಆಗಿರುತ್ತಲ್ಲ ಫೈನಲ್ ವರ್ಗು ಮಾಡಿರ್ತಾರೆ. ಬಟ್ ಅಲ್ಲಿ ಹೊರಗಡೆ ಕಾಣ್ತಿದೆಯಲ್ಲ, ಏನದು ವೇಸ್ಟೇಜ್ ಕಾಣ್ತಿದೆಯಲ್ಲ ಅಲ್ಲಿ, ಅದನ್ನ ಅಲ್ಲೇ ಹೊರಗಡೆ ಬಹಿರಂಗವಾಗಿ ಸುಡ್ತಿದ್ದಾರೆ. ಹಂಗ್ ಸುಡಂಗಿದ್ರೆ ಅದನ್ನ ಯಾಕೆ ಅದನ್ನ ಟೆಂಡರ್ ಮೂಲಕ ಹಾಕ್ಸ್ಕೊಂಡು 20 ಲಕ್ಷದವರೆಗೆ ಹಾಕ್ಸ್ಕೊಂಡು ಕೆಲಸ ಮಾಡ್ಬೇಕಂತ ಅಧಿಕಾರಿಗಳು ಪ್ರಶ್ನೆ ಕೇಳ್ತಿದ್ವಿ ನಾವು. ಇದಕ್ಕೆ ಸಮರ್ಥನೆ ಮಾಡ್ಕೋತಾರೆ PDO ಅವರು. ಅಲ್ಲಿ ಪಂಚಾಯತಿ ಸಂಬಂಧಪಟ್ಟಂಗೆ 2-3 ಬಾರಿ ಪಂಚಾಯತಿಗೆ ನಾವು ಭೇಟಿ ಕೊಟ್ರೆ PDO ಅವ್ರು ಸಿಕ್ತಿಲ್ಲ. ಸರ್ ನಾನು ಬೇರೆ ಕಡೆ ಇನ್ನೊಂದು ಪಂಚಾಯತಿಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ತಪ್ಪಿಸ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಯಾರೇ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರೆ ಅಲ್ಲಿನ ಇಂಜಿನಿಯರ್ ಕೇಳಿದ್ರೆ ಸರ್ ಇದೆಲ್ಲ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರ ನಡುವೆ ಆಗುವಂತ ಗಲಾಟೆಯಿಂದಾಗೆ ಕಾಮಗಾರಿ ಪೂರ್ಣ ಆಗಿಲ್ಲ ಸರ್ ಅಂತ ಹೇಳ್ತಾರೆ. ಸೊ ಅವ್ರವ್ರು ಗಲಾಟೆಯಿಂದ ಸಾರ್ವಜನಿಕರ ಸ್ಥಳಗಳಿಗಾಗ್ಲಿ ಸಾರ್ವಜನಿಕವಾಗಿ ಸಿಗುವಂತ ಏನು ಕಟ್ಟಡಗಳು ಅದು ಬರಿದಾಗ್ತಿದೆ. ಅವ್ರು ಮಾಡ್ಕೊಳ್ಳೋಂತ ಸಣ್ಣ ಪುಟ್ಟ ಗಲಾಟೆಯಿಂದ ಸೌಲಭ್ಯಗಳಿಂದ ವಂಚಿತ ಆಗ್ತಿದೆ ಗ್ರಾಮಗಳು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪರಶುರಾಮ್. ಇನ್ನು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬೆಳಕಲ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಘನ ದ್ರವ ತ್ಯಾಜ್ಯ ಘಟಕ ಏನಿದೆ ಇದಕ್ಕಿನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಆಗಿಲ್ಲ. ಈಗ ಏನು ಇದಕ್ಕೆ ಸಂಬಂಧಪಟ್ಟಂತೆ PDOನ ಹಲವು ಬಾರಿ ಭೇಟಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ PDO ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಜೊತೆಗೆ ನಾ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರಂತೆ. ಎಲ್ಲೋ ಒಂದು ಕಡೆ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಹಾಗಾದ್ರೆ ಈ ಕಾಮಗಾರಿ ಇಷ್ಟಕ್ಕೆ ಸ್ಟಾಪ್ ಆಗ್ಬೇಕಾ? ಪೂರ್ತಿ ಪ್ರಮಾಣದಲ್ಲಿ ಆಗಲ್ವಾ? ಬರುವಂತಹ ಅನುದಾನ ಏನಾಗಬೇಕು? ಇವೆಲ್ಲವೂ ಕೂಡ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ.
ಬಸವನಹಳ್ಳಿ ತಾಲೂಕು ಬರುವಂತಹ ಬೆಣಕಲ್ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಒಂದು ಘನ ದ್ರವ ತ್ಯಾಜ್ಯ ಘಟಕ ಅರ್ಧಂಬರ್ಧಕ್ಕೆ ನಿಂತಿದೆ. ಯಾವ ಕಾರಣಕ್ಕೆ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಕೆಲಸ ಅಷ್ಟೇ ಆಗಿದೆ ಮೇಡಮ್ ಅದು. ಅದರಲ್ಲಿ ಪೇಮೆಂಟ್ ಕೂಡ ನಾವು ಅಷ್ಟೇ ಮಾಡಿದೀವಿ. ಅಲ್ಲಿ ಒಂದು ಲೈನ್ ಶಿಫ್ಟಿಂಗ್ ಇತ್ತು ಮೇಡಮ್, 11 KV ಇದು. ಡ್ರೆಸ್ ಹಾಕಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು, ಯಾಕಂದ್ರೆ ಲೈನ್ ಶಿಫ್ಟ್ ಆಗೋವರೆಗೂ ಡ್ರೆಸ್ ಹಾಕ ಮೇಡಮ್. ಅದು ಒಂದು 11 KV ಮೇಜರ್ ಡಿಲೇ ಆಯ್ತು ಮೇಡಮ್, ಯಾಕಂದ್ರೆ ಒಂದ್ 2-3 ಸತಿ ಲೆಟರ್ ಕೊಟ್ಟಿದ್ದಾರೆ ಮೇಡಮ್ ಪಂಚಾಯತಿಂದ. ಯಾರಿಗೆ AW ಅವರಿಗೆ ಕೊಟ್ಟಿದ್ರು ಮೇಡಮ್, ಇದು KB AW ಅವರಿಗೆ ಒಂದ್ 2-3 ಸತಿ. ಆಮೇಲೆ ಕೊಟ್ಟಿದ ಮೇಲೆನು 1-2 ಸತಿ ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ರು ಮೇಡಮ್. ಅದು ಲೈನ್ ಶಿಫ್ಟ್ ಆಗ ಸ್ವಲ್ಪ ಡಿಲೇ ಆಗಿತ್ತು ಮೇಡಮ್. ಜೊತೆಗೀಗ ಅದ್ರ ಘಟಕ ಏನಾಗ್ತಿದೆ, ಅದ್ರ ಅಕ್ಕಪಕ್ಕದಲ್ಲೇನೆ ಏನು ಪ್ಲಾಸ್ಟಿಕ್ ಏನಿದೆ ಅದನ್ನೆಲ್ಲ ತಂದು ಸುಡ್ತಾ ಇರುವಂತದ್ದು. ಸೊ ಇದರಿಂದ ಎಷ್ಟು ಪ್ರಾಬ್ಲಮ್ಗಳಾಗ್ತಾ ಇದೆ ಅನ್ನೋದು ಗಮನಕ್ಕೆ ತಗೋಬೇಕಲ್ವಾ? ಅದೇ ಮೇಡಮ್, ಈಗ PDO ಅವರ ಗಮನಕ್ಕೆ ಇದೆ ಮೇಡಮ್ ಅದು. ಯಾಕಂದ್ರೆ ನಾನು ಇಂಜಿನಿಯರ್ ಅಷ್ಟೇ ಮೇಡಮ್. ಒಂದ್ 2-3 ಪಂಚಾಯತಿ ನಮಗೆ ಇರ್ತದೆ. ಆ ಪಂಚಾಯತಿ PDO ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಹಿತಿ ಸಿಗುತ್ತೆ ಮೇಡಮ್ ನಿಮಗೆ. ಓಕೆ ಸರ್, ಈಗ ಎಷ್ಟು ದಿನದಲ್ಲಿ ಆಗ್ಬೋದು ಸರ್ ಇದು? ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಮೇಡಮ್. ಅದು 11 KV ಲೈನ್ ಶಿಫ್ಟಿಂಗ್ ಇಂದ ಸ್ವಲ್ಪ ಡಿಲೇ ಆಗಿದೆ ಮೇಡಮ್, ಅಷ್ಟು ಬಿಟ್ರೆ ಬೇರೆ ಏನು ಇದು ಕೆಲಸ ಪೆಂಡಿಂಗ್ ಇಲ್ಲ ಮೇಡಮ್. ಆಮೇಲೆ ಕೆಲಸ ಸ್ಟಾರ್ಟ್ ಆದ ಕೂಡ ನಾವು ಪೇಮೆಂಟ್ ಹಾಕ್ತೀವಿ. ಇನ್ನು ಪೇಮೆಂಟ್ ಕೂಡ ನಾವು ಕಂಪ್ಲೀಟ್ ಪೇಮೆಂಟ್ ಕೂಡ ಮಾಡಿಲ್ಲ ಅವರಿಗೆ. ಖಂಡಿತ. ಓಕೆ ಸರ್, ಆದಷ್ಟು ಬೇಗ ಅದೇನಿದೆ ಅದನ್ನ ಪೂರ್ಣ ಮಾಡಬೇಕು. ಓಕೆ ಓಕೆ, ಥ್ಯಾಂಕ್ ಯು ಸರ್ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಏನೋ ವಿಶ್ವನಾಥ್ ಅವರು ಇಂಜಿನಿಯರ್ ಅವ್ರು ಹೇಳ್ತಾ ಇರುವಂತದ್ದು, ಈಗ ಎಷ್ಟು ಕೆಲಸ ಆಗಿದೆ ಅಷ್ಟಕ್ಕೆ ನಾವು ಪೇಮೆಂಟ್ ಮಾಡಿದೀವಿ, ಪೂರ್ತಿ ಪೇಮೆಂಟ್ ಮಾಡಿಲ್ಲ. ಜೊತೆಗೆ ಏನು ಒಂದು ಲೈನ್ ಇದಿತ್ತು ಅದನ್ನ ಸರಿಪಡಿಸ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತು ಅಂತ. ಆದ್ರೆ 4 ವರ್ಷ ಒಂದು ಕಾಮಗಾರಿ ಪೂರ್ಣಗೊಳ್ಳಿಕ್ಕೆ ಅಷ್ಟು ಟೈಮ್ ಬೇಡ ಅಂತ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ PDO ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಹತ್ರ ಹೆಚ್ಚಿನ ಮಾಹಿತಿಯನ್ನ ಕೂಡ ಪಡ್ಕೊಳ್ಳೋಣ. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಘನ ದ್ರವ ತ್ಯಾಜ್ಯ ಘಟಕ ಆಗ್ತಾ ಇದೆ. ಸೊ ಅದು ಅರ್ಧಂಬರ್ಧ ಆಗಿದೆ, ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಯಾವ ಕಾರಣಕ್ಕೆ ಸರ್? ಮೇಡಮ್, ಇದು ಕೆಲಸ ಅಂದ್ರೆ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ. ಅದು ಒಂದು ಪ್ಲಾಸ್ಟಿಂಗ್ ಆಗಬೇಕು ಐತೆ, ಇನ್ನೂ ಐತೆ ಮೇಡಮ್, ವರ್ಕ್ ಇದೆ, ಮಾಡ್ತಾ ಇದೆ, ಆಗ್ತಾ ಇದೆ ಮೇಡಮ್. ಇನ್ನು ಎಷ್ಟು ದಿನ ಬೇಕಾಗುತ್ತೆ ಸರ್ ಈಗ ಅದು ಪೂರ್ತಿ ಪ್ರಮಾಣದಲ್ಲಿ? ಮೇಡಮ್, ಈಗ ಲೇಟ್ ಆಕ್ಚುಲಿ ಅದು ವೆಂಡರ್ ಇದೆಲ್ಲ ವರ್ಕ್ ಮಾಡಿದ್ದಾರೆ, ಲಾಸ್ ಆಗಿತ್ತು ಅಂತ ಹೇಳ್ಕೊಂಡು ಬಿಟ್ಟಿದ್ದಾರೆ. ಅಮೌಂಟ್ ಪೇಮೆಂಟ್ ಮಾಡಿಲ್ಲ, ನಮ್ ಇನ್ನೂ 3 ಲಕ್ಷ ಪೇಮೆಂಟ್ ಇದೆ ಬಾಕಿ. ವರ್ಕ್ ಆಗ್ತಾ ಇದೆ, ಮೊನ್ನೆ ಕನ್ವರ್ಸ್ ಮಾಡಿ ಹೇಳಿದೀವಿ, ಆಯ್ತು ಸರ್ ಮಾಡ್ಕೊಡ್ತೀವಿ ಅಂದಿದ್ದಾರೆ. ಮಾಡ್ತಾರೆ, ಇವಾಗೆಲ್ಲ ಹಬ್ಬ ಮುಗಿತಾರೆ ಮಾಡ್ಕೊಡ್ತೀವಿ ಅಂತಾರೆ, ಮಾಡ್ತಾರೆ. ಅಲ್ಲ, 2021ರಲ್ಲಿ ಸ್ಟಾರ್ಟ್ ಆಗಿದೆ, 4 ವರ್ಷ ಆಗಿದೆ ಆ ಕಾಮಗಾರಿ ಸ್ಟಾರ್ಟ್ ಆಗಿ. ಹೌದು ಮೇಡಮ್, ಅಲ್ಲಿ ರೀಸೆಂಟ್ ಅಲ್ಲಿ ನಾವು ಹೋಗಿದ್ವಿ ಅಲ್ಲಿ
ಆಗಿದೆ ಮೇಡಮ್. ಎಲ್ಲ ಈಗ ಸ್ಟಾರ್ಟಿಂಗ್ ನಾವೆಲ್ಲ ರೂಪ್ ಎಲ್ಲ ಹಾಕ್ಸಿ ಎಲ್ಲ ಕ್ಲಿಯರ್ ಮಾಡ್ಸಿದ್ವಿ. ಸ್ವಲ್ಪ ಇದೆ ಮಾಡ್ತಿದ್ದಾರೆ ಮೇಡಮ್. ಒಂದು 1 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಓಕೆ ಸರ್, ಈಗ ಇನ್ನೊಂದೇನು ಅಂದ್ರೆ ಈಗ ಅದ್ರ ಆಚೆನೆ ಅಂದ್ರೆ ಅದ್ರ ಮುಂದೆನೆ ಎಲ್ಲಾ ಪ್ಲಾಸ್ಟಿಕ್ ಗಳನ್ನ ಸುಡ್ತಾ ಇದ್ದಾರೆ. ಸೊ ಇದರಿಂದ ಅಲ್ಲಿರುವಂತ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಬಹಳಷ್ಟು ಪ್ರಾಬ್ಲಮ್ಗಳು ಆಗ್ತಾ ಇದೆ. ಇಲ್ಲ ಮೇಡಮ್, ಆ ಟೈಪ್ ಏನಿಲ್ಲ ಮೇಡಮ್. ಅಲ್ಲಿ ಬೆಡ್ ತಗೊಂಡು ಹಾಕಿದ್ದಾರೆ ಮೇಡಮ್. ಆ ಟೈಪ್ ಏನ್ ಆಗ್ತಾ ಇಲ್ಲ. ಆ ಟೈಪ್ ಏನ್ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇಲ್ಲ. ತೊಂದರೆ ಆಗಿದ್ರೆ ನಾವೇ ಬೇರೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ, ಬಟ್ ಆಗ್ತಾ ಇಲ್ಲ. ಅದೇನಾದ್ರು ಕಂಪ್ಲೀಟ್ ಮಾಡಿ ಕ್ಲಿಯರ್ ಆಗ್ತದೆ ಮೇಡಮ್. 1 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಸರ್? ಹೌದೌದು ಮೇಡಮ್. ಓಕೆ ಸರ್, ಧನ್ಯವಾದ ಈಡನ್ ಸ್ವಾನ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಹಗರಿಬೊಮ್ಮನಹಳ್ಳಿಯ PDO ಚನ್ನನಾಯಕ್ ಅವರು ದೂರವಾಣಿ ಸಂಪರ್ಕದ ಮುಖಾಂತರ ಮಾತನಾಡಿದ್ರು. ಏನೀಗ ಅದು ಅರ್ಧಂಬರ್ಧ ಆಗಿದೆ, ಒಂದಷ್ಟು ಸಮಸ್ಯೆಗಳಿತ್ತು. ಸೊ ಈಗ ಅದೆಲ್ಲ ಕ್ಲಿಯರ್ ಆಗಿದೆ. ಇನ್ನು 1 ತಿಂಗಳಿನಲ್ಲಿ ಏನು ಅರ್ಧಂಬರ್ಧ ಆಗಿದೆ ಆ ಕಾಮಗಾರಿಯನ್ನ ಪೂರ್ತಿ ಮಾಡ್ತೇವೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ದಿನದಲ್ಲಿ ಈ ಕಾಮಗಾರಿಯನ್ನ ಪೂರ್ಣಗೊಳಿಸ್ತಾರೆ, ಎಷ್ಟು ದಿನ ಕಾಲಾವಕಾಶ ಅವ್ರಿಗೆ ಬೇಕಾಗುತ್ತೆ. ಜೊತೆಗೆ ಈಗ ಅಲ್ಲಿ ಸುತ್ತಮುತ್ತಲಿನ ಏನು ಪ್ಲಾಸ್ಟಿಕ್ ಎಲ್ಲ ಸುಡ್ತಾ ಇದ್ದಾರೆ ಅದಕ್ಕೂ ಒಂದು ಪರ್ಯಾಯ ಮಾರ್ಗವನ್ನ ಕೂಡ ಕಲ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿ ಏನು ತೊಂದರೆಗಳಾಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಒಟ್ಟಿನಲ್ಲಿ ಆ ಕಾಮಗಾರಿಗೆ ಏನೀಗ ಅರ್ಧಂಬರ್ಧಕ್ಕೆ ನಿಂತಿದೆ ಅದನ್ನ ಪೂರ್ತಿ ಪ್ರಮಾಣದಲ್ಲಿ ಮಾಡಿ ಅದು ಅಲ್ಲಿರುವಂತಹ ಜನರಿಗೆ ಅನುಕೂಲವಾಗುವಂತ ಅದನ್ನ ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ದಿನದಲ್ಲಿ ಪೂರ್ಣ ಮಾಡ್ತಾರೆ ಅಂತ. ಹಗರಿಬೊಮ್ಮನಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂತಹ ಬೆಣಕಲ ಗ್ರಾಮ ಪಂಚಾಯತಿ ಹೊರ ವಲಯದಲ್ಲಿದ್ದೀವಿ. ಸಾರ್ವಜನಿಕರಿಂದ ಏನು ಪರಿಸರಕ್ಕೆ ಹಾನಿ ಆಗ್ಬಾರ್ದು ಅಂತಂದೇಳಿ ಊರಿಂದ 3 ರಿಂದ 4 ಕಿಲೋಮೀಟರ್ ದೂರದಲ್ಲಿ ಘನದ್ರವ್ಯ ತ್ಯಾಜ್ಯ ಘಟಕ ಅಂತಂದೇಳಿ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣ ಮಾಡಿರ್ತಾರೆ. ಹಾಸ್ಕೊಂಡು ವಿಮಾಲು ಇಲ್ಲೆಲ್ಲ ಹಾಕೊಂಡು ಉಳಿದ್ರೆ ಇದೇನಿಲ್ಲಿ ಕೆಲಸ ಮಾಡೋಂಥ ಜಾಗ ಇದ್ದಂಗಿದೆ, ಮಟ್ಗಾಡಂತ ಜಾಗ ತರ ಇದೆ ಇಲ್ಲಿ. ಅಧಿಕಾರಿಗಳು ನೀವು ಕ್ರಮ ತಗೊಳ್ತಿರೋ ಇಲ್ಲೋ, ಏನು ಆಫೀಸಲ್ಲೇ ಕುತ್ಕೊಂಡೆ ಬಂದು ಮನೆಗೆ ಎದ್ದೋಗ್ತಿರೋ, ಅದ್ರ ಬಗ್ಗೆ ಉನ್ನತ ಅಧಿಕಾರಿಗಳು ಯಾರು ಬರ್ತಾರೆ ನಿಮ್ಮ ಹಗರಿಬೊಮ್ಮನಹಳ್ಳಿ ಸಂಬಂಧಪಟ್ಟಂಗೆ? ಪರಮೇಶ್ವರ್ ಅವ್ರು ಬರ್ತಾರೆ. PDO ಅಧಿಕಾರಿಗಳು ತುಂಬಾ ನೆಗ್ಲೆಜೆನ್ಸಿ ತೋರಿಸ್ತಿದ್ದಾರೆ. ಕಳೆದ ಒಂದು 4-5 ಬಾರಿ ವರದಿ ಮಾಡ್ತಿದ್ವಿ ಸಂಬಂಧಪಟ್ಟ ಹಾಗೆ. ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿ ಕ್ರಮ ತಗೊಂತಿಲ್ಲ ನೀವು. ಸೊ ಸಾಧ್ಯವಾದಷ್ಟು ಬೇಗ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಯಾಕಂದ್ರೆ ಈ ಜಾಗ ಘನದ್ರವ್ಯ ತ್ಯಾಜ್ಯ ನಿರ್ಮಾಣ ಘಟಕ ಆಗಿದೆ. ಇಲ್ಲಿ 9 ರಿಂದ 10 ಲಕ್ಷ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇದಕ್ಕೋಸ್ಕರ. ಯಾವುದೇ ರೀತಿ ಕಸ ತಂದು ಹಾಕಿಲ್ಲ, ಇಲ್ಲಿ ವೇಸ್ಟ್ ಡಿವೈಡ್ ಕೂಡ ಮಾಡಿಲ್ಲ. ಕಟ್ಟೋ ರೀತಿಲಿ ಕಟ್ಟಿದ್ದಾರೆ, ಅಷ್ಟೇ ಕಟ್ಟಿ ಬಿಟ್ಟಿದ್ದಾರೆ. ಇಲ್ಲಿ ಏನಿದೆ ಮದ್ಯ ಬಾಟಲ್ಗಳಿವೆ, ಹೌದಾ, ಕುಡಿದು ಬಿಸಾಡಿದಂತ ಮದ್ಯ ಬಾಟಲ್ಗಳು. ಇಲ್ಲೆಲ್ಲ ಬೀಗ ಹೊಡೆದು ಇಲ್ಲೆಲ್ಲ ಒಳಗಡೆ ಬಂದು ಕುಂದ ಪೋಖರಿಗಳು ಇಲ್ಲಿ ಕಾಣುತ್ತಲ್ಲ, ಬೀಗ ಹೊಡೆದು ಇಲ್ಲಿ ಒಳಗಡೆ ಬಂದು ಮದ್ಯಪಾನ ಸೇವಿಸಿ ಇದನ್ನ ಯಾವ ರೀತಿ ಸೂಜಿಗೆ ಬರುತ್ತೆ ನಮ್ಗೆ ಹೇಳ್ಕೊಳಕ್ ನಮ್ಗೆ ನಾಚಿಕೆ ಆಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯತನ ಎಷ್ಟೈತೆ ಅಂತಂದು ಹೇಳಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ಹೇಳಿದರೆ, ಒಂದು 2 ದಿನ 3 ದಿನ ಕೆಳಗೆ ಹೇಳಿದರೆ 15 ಹಣಕಾಸು ಸಂಬಂಧಪಟ್ಟಂತೆ ಘನದ್ರವ್ಯ ತ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಕಾಮಗಾರಿಗಳು ಸ್ಥಗಿತ ಆಗಿದಾವೋ ಇಲ್ಲ ಕಳಪೆ ಆಗಿದೆ ಅದ್ರ ಬಗ್ಗೆ ಮರು ಪರಿಶೀಲನೆ ಮಾಡ್ರಿ ಅಂತಂದು ಹೇಳಿ ಮಾನ್ಯ EO ಅಧಿಕಾರಿಗಳು ಸ್ವಲ್ಪ ಈ ಕಡೆ ಗಮನ ಹರಿಸ್ರಿ. ಆ ಕಾಮಗಾರಿ ವರ್ಕ್ ಇಲ್ಲಿ ಕಾಣ್ತಾ ನೋಡ್ರಿ, ಎಲ್ಲ ಅರ್ಧಂಬರ್ಧ. 2021ರಲ್ಲಿ ಹಾಕಿರೋದು, ಇಲ್ಲಿ ಒಂದು ಕಸ ತಂದು ಒಳಗಡೆ ಹಾಕಿಲ್ಲ, ಆದ್ರೂ ಶೀಟ್ ಎಲ್ಲ ಒಡೆದೋಗಿದ್ದೇವೆ. ಹಾಸ್ಕೊಂಡು ವಿಮಾಲು ಇಲ್ಲೆಲ್ಲ ಹಾಕೊಂಡು ಉಳಿದ್ರೆ ಇದೇನಿಲ್ಲಿ ಕೆಲಸ ಮಾಡೋಂಥ ಜಾಗ ಇದ್ದಂಗಿದೆ, ಮಟ್ಗಾಡಂತ ಜಾಗ ತರ ಇದೆ ಇಲ್ಲಿ. ಅಧಿಕಾರಿಗಳು ನೀವು ಕ್ರಮ ತಗೊಳ್ತಿರೋ ಇಲ್ಲೋ, ಏನು ಆಫೀಸಲ್ಲೇ ಕುತ್ಕೊಂಡೆ ಬಂದು ಮನೆಗೆ ಎದ್ದೋಗ್ತಿರೋ, ಅದ್ರ ಬಗ್ಗೆ ಉನ್ನತ ಅಧಿಕಾರಿಗಳು ಯಾರು ಬರ್ತಾರೆ ನಿಮ್ಮ ಹಗರಿಬೊಮ್ಮನಹಳ್ಳಿ ಸಂಬಂಧಪಟ್ಟಂಗೆ?
ಪರಮೇಶ್ವರ್ ಅವ್ರು ಬರ್ತಾರೆ. PDO ಅಧಿಕಾರಿಗಳು ತುಂಬಾ ನೆಗ್ಲೆಜೆನ್ಸಿ ತೋರಿಸ್ತಿದ್ದಾರೆ. ಕಳೆದ ಒಂದು 4-5 ಬಾರಿ ವರದಿ ಮಾಡ್ತಿದ್ವಿ ಸಂಬಂಧಪಟ್ಟ ಹಾಗೆ. ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿ ಕ್ರಮ ತಗೊಂತಿಲ್ಲ ನೀವು. ಸೊ ಸಾಧ್ಯವಾದಷ್ಟು ಬೇಗ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಯಾಕಂದ್ರೆ ಈ ಜಾಗ ಘನದ್ರವ್ಯ ತ್ಯಾಜ್ಯ ನಿರ್ಮಾಣ ಘಟಕ ಆಗಿದೆ. ಇಲ್ಲಿ 9 ರಿಂದ 10 ಲಕ್ಷ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಇದಕ್ಕೋಸ್ಕರ. ಯಾವುದೇ ರೀತಿ ಕಸ ತಂದು ಹಾಕಿಲ್ಲ, ಇಲ್ಲಿ ವೇಸ್ಟ್ ಡಿವೈಡ್ ಕೂಡ ಮಾಡಿಲ್ಲ. ಕಟ್ಟೋ ರೀತಿಲಿ ಕಟ್ಟಿದ್ದಾರೆ ಅಷ್ಟೇ, ಕಟ್ಟಿ ಬಿಟ್ಟಿದ್ದಾರೆ. ಇಲ್ಲಿ ಏನಿದೆ ಮದ್ಯ ಬಾಟಲ್ಗಳಿವೆ, ಹೌದಾ, ಕುಡಿದು ಬಿಸಾಡಿದಂತ ಮದ್ಯ ಬಾಟಲ್ಗಳು. ಸೊ ಇಲ್ಲೆಲ್ಲ ಬೀಗ ಹೊಡೆದು ಇಲ್ಲೆಲ್ಲ ಒಳಗಡೆ ಬಂದು ಕುಂದ ಪೋಖರಿಗಳು ಇಲ್ಲಿ ಕಾಣುತ್ತಲ್ಲ, ಬೀಗ ಹೊಡೆದು ಇಲ್ಲಿ ಒಳಗಡೆ ಬಂದು ಮದ್ಯಪಾನ ಸೇವಿಸಿ ಇದನ್ನ ಯಾವ ರೀತಿ ಸೂಜಿಗೆ ಬರುತ್ತೆ ನಮ್ಗೆ ಹೇಳ್ಕೊಳಕ್ ನಮ್ಗೆ ನಾಚಿಕೆ ಆಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯತನ ಎಷ್ಟೈತೆ ಅಂತಂದು ಹೇಳಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ಹೇಳಿದ್ರೆ, ಒಂದು 2 ದಿನ 3 ದಿನ ಕೆಳಗೆ ಹೇಳಿದ್ರೆ, 15 ಹಣಕಾಸು ಸಂಬಂಧಪಟ್ಟಂತೆ ಘನದ್ರವ್ಯ ತ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಕಾಮಗಾರಿಗಳು ಸ್ಥಗಿತ ಆಗಿದಾವೋ ಇಲ್ಲ ಕಳಪೆ ಆಗಿದೆ ಅದ್ರ ಬಗ್ಗೆ ಮರು ಪರಿಶೀಲನೆ ಮಾಡ್ರಿ ಅಂತಂದು ಹೇಳಿ ಮಾನ್ಯ ಇಒ ಅಧಿಕಾರಿಗಳು ಸ್ವಲ್ಪ ಈ ಕಡೆ ಗಮನ ಹರಿಸ್ರಿ. ಆ ಕಾಮಗಾರಿ ವರ್ಕ್ ಇಲ್ಲಿ ಕಾಣ್ತಾ ನೋಡ್ರಿ, ಎಲ್ಲ ಅರ್ಧಂಬರ್ಧ. 2021 ಹಾಕಿರೋದು, ಇಲ್ಲಿ ಒಂದು ಕಸ ತಂದು ಒಳಗಡೆ ಹಾಕಿಲ್ಲ, ಆದ್ರೂ ಶೀಟ್ ಎಲ್ಲ ಒಡೆದೋಗಿದ್ದೇವೆ. ವೀಕ್ಷಕರೇ, ಇವತ್ತಿನ ದಿನ ನಾವು ಎಲ್ಲಿದ್ದೀವಿ ಅಂತಂದ್ರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂತಹ ಬೆಣಕಲ ಗ್ರಾಮ ಪಂಚಾಯತಿ ಹೊರವಲಯದಲ್ಲಿದ್ದೀವಿ. ಸಾರ್ವಜನಿಕರಿಂದ ಏನು ಪರಿಸರಕ್ಕೆ ಹಾನಿ ಆಗ್ಬಾರ್ದು ಅಂತಂದು ಹೇಳಿ ಊರಿಂದ 3 ರಿಂದ 4 ಕಿಲೋಮೀಟರ್ ದೂರದಲ್ಲಿ ಘನದ್ರವ್ಯ ತ್ಯಾಜ್ಯ ಘಟಕ ಅಂತಂದು ಹೇಳಿ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣ ಮಾಡಿರುತ್ತಾರೆ. ಹಾಸ್ಕೊಂಡು ವಿಮಾಲು ಇಲ್ಲೆಲ್ಲ ಹಾಕೊಂಡು ಉಳಿದರೆ ಇದೇನ್ ಇಲ್ಲಿ ಕೆಲಸ ಮಾಡುವಂತ ಜಾಗ ಇದ್ದಂಗಿದೆ, ಮಟ್ಗಾಡುವಂತ ಜಾಗ ತರ ಇದೆ. ಇನ್ನು ಹಗರಿಬೊಮ್ಮನಹಳ್ಳಿ ತಾಲೂಕಿಗೆ ಸೇರ್ಪಡೆಯಾಗುವಂತಹ ಗ್ರಾಮದಲ್ಲಿ ಒಂದು ಘನದ್ರವ ತ್ಯಾಜ್ಯವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಅರ್ಧಂಬರ್ಧ ಕಾಮಗಾರಿಯನ್ನ ಹಾಗೆ ಬಿಟ್ಟಿದ್ದಾರೆ. 4 ವರ್ಷ ಆಗಿದೆ ಈ ಕಾಮಗಾರಿ ಆರಂಭವಾಗಿ. 2021ರಲ್ಲಿ ಆರಂಭವಾಗಿರುವಂತಹ ಕಾಮಗಾರಿ ಈಗ 2025 ಆದ್ರೂ ಕೂಡ ಇನ್ನು ಪೂರ್ತಿ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇಂಜಿನಿಯರ್ ಮಾತನಾಡಿಸಿದ್ರು, PDO ಮಾತನಾಡಿಸಿದ್ರು. ಅವ್ರುಗಳು ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ. ಒಂದಷ್ಟು ಸಮಸ್ಯೆಗಳಿತ್ತು, ಅದಕ್ಕೋಸ್ಕರ ಕಾಮಗಾರಿ ಅರ್ಧಂಬರ್ಧಕ್ಕೆ ನಿಂತಿದೆ, ಇನ್ನೊಂದು ತಿಂಗಳಿನಲ್ಲಿ ಪೂರ್ತಿಯಾಗಿ ಮಾಡ್ತೀವಿ ಅಂತ. ಆದರೆ ಈಗ ಏನು ಕಾಮಗಾರಿ ಅರ್ಧಂಬರ್ಧ ನಿಂತಿದೆ ಅದು ಒಂದು ರೀತಿಯಾಗಿ ಆ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ. ಒಂದಷ್ಟು ಬಾಟಲ್ಗಳು ಬಿದ್ದಿರುವಂತದ್ದು, ಇಸ್ಪಿಟ್ಗಳು ಬಿದ್ದಿರುವಂತದ್ದು ಇದೆಲ್ಲ ಇದೆ. ಅಂದ್ರೆ ಅಲ್ಲಿ ಇರುವಂತ ಸುತ್ತಮುತ್ತಲಿನ ಒಂದಷ್ಟು ಜನರೇ ಅಲ್ಲಿ ಹೋಗಿ ಪಾರ್ಟಿ ಮಾಡುವಂತದ್ದು, ಎಣ್ಣೆ ಹೊಡೆಯುವಂತದ್ದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ನಮ್ಗೆ ದೃಶ್ಯದಲ್ಲಿ ನೋಡ್ತಾ ಇರುವಂತಹ ವಿಜುವಲ್ಸ್ ಗಳಿಂದ ಗೊತ್ತಾಗ್ತಾ ಇದೆ. ಸೊ ಒಂದು ಕಾಮಗಾರಿ ಅರ್ಧಂಬರ್ಧ ನಿಂತಿರೋದ್ರಿಂದ ಎಲ್ಲೋ ಒಂದು ಕಡೆ ಅದನ್ನ ಇವರು ಬೇರೆ ವಿಚಾರಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಇದರಿಂದ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದನ್ನ ಏನು ಘನದ್ರವ ತ್ಯಾಜ್ಯ ಘಟಕ ಇದೆ ಅದನ್ನ ಪೂರ್ತಿ ಮಾಡಿದ್ರೆ ಆ ರೀತಿಯ ಘಟನೆಗಳಿಗೆ ಮುಂದಾಗಲ್ಲ. ಆದ್ರೆ ಯಾರು ಕೂಡ ಬಂದು ಅಲ್ಲಿ ಪಾರ್ಟಿ ಮಾಡುವಂತದ್ದಿರ್ಬೋದು, ಅಥವಾ ಸ್ಮೋಕ್ ಮಾಡುವಂತದ್ದಿರ್ಬೋದು, ಅಥವಾ ಇಸ್ಪಿಟ್ ಆಡುವಂತದ್ದಿರ್ಬೋದು, ಒಂದಷ್ಟು ವಿಚಾರಗಳಿಗೆ ಏನ್ ಬಳಸ್ಕೋತಾ ಇದ್ದಾರೆ ಆ ಕಟ್ಟಡವನ್ನ, ಸೊ ಅದನ್ನ ಒಂದಷ್ಟು ಸ್ಟಾಪ್ ಮಾಡ್ಬೋದು ಅನ್ನೋದು ಮುಖ್ಯವಾಗಿ ನೋಡ್ಬೇಕಾಗಿರುವಂತಹ ಅಂಶ. ಸೊ ಯಾಕೆ ಅಂತ ಅಂದ್ರೆ ಈಗ ಅರ್ಧಂಬರ್ಧ ಯಾವ್ದೋ ಒಂದು ಪಾಳು ಕಟ್ಟಡ ಬಿದ್ದಿದೆ ಅಂತ ಅಂದ್ರೆ ಅಫ್ಕೋರ್ಸ್ ಈಗ ಎಲ್ರು ಕೂಡ ಬಂದು ಅಲ್ಲಿ ಪಾರ್ಟಿ ಮಾಡುವಂತದ್ದು, ಟೈಮ್ ಪಾಸ್ ಮಾಡುವಂತದ್ದು ಇದಕ್ಕೆಲ್ಲ ಉಪಯೋಗಿಸ್ಕೊಳ್ತಾರೆ. ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿ ಕಂಡು ಬರ್ತಾ ಇರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ರೆ. ಸೊ 4 ವರ್ಷದ ಹಿಂದೆ ಸ್ಟಾರ್ಟ್ ಆದಂತ ಇದು ಇವತ್ತಿನವರೆಗೂ ಇದೇ ರೀತಿ ಆಗಿದೆ ಅಂದ್ರೆ ಮುಂದೆನೂ ಇದು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಒಂದು ರೀತಿಯಾಗಿ ಪಾಳ್ ಬಿದ್ದಿರುವಂತಹ ಒಂದು ಕಟ್ಟಡ ಆಗಿ ಮಾರ್ಪಟ್ರು ಯಾವುದೇ ಆಶ್ಚರ್ಯ ಇರುವುದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಏನ್ ಭರವಸೆ ಕೊಟ್ಟಿದ್ದಾರೆ, ಇನ್ನೊಂದು ತಿಂಗಳಿನಲ್ಲಿ ಕಾಮಗಾರಿಯನ್ನ ಪೂರ್ತಿ ಮಾಡ್ತೀವಿ ಅಂತ. ಸೊ ಆ ಭರವಸೆಗೆ ತಕ್ಕಂತೆ ಅಧಿಕಾರಿಗಳು ಆದಷ್ಟು ಬೇಗ ಕಾಮಗಾರಿಯನ್ನ ಮತ್ತೆ ಪ್ರಾರಂಭ ಮಾಡಿ ಮುಗಿಸ್ಬೇಕು. ಆಗ ಇಲ್ಲಿ ನಡೆಯುವಂತಹ ಒಂದಷ್ಟು ಪಾರ್ಟಿಗಳೇನಿದೆ ಅದೆಲ್ಲದಕ್ಕೂ ಒಂದಷ್ಟು ಫುಲ್ ಸ್ಟಾಪ್ ಇಡ್ಬೋದು ಅಂತ. ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈಗ ಈ ಘನದ್ರವ ತ್ಯಾಜ್ಯದ ಘಟಕ ಎಷ್ಟು ಅವಶ್ಯಕತೆ ಇದೆ, ಸೊ ಆ ಜನರಿಗೂ ಕೂಡ ಸಮಸ್ಯೆಗಳಾಗಲ್ಲ. ಈಗ ಜನರು ಕೂಡ ಏನು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಇದನ್ನ ಸರಿಪಡಿಸ್ಬೇಕು, ಇದರಿಂದ ನಮ್ಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಒಂದು ವಿಚಾರ ಏನಿದೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟು ಜನರಿಗೂ ಕೂಡ ಅನುಕೂಲವಾಗುತ್ತೆ ಈ ಘಟಕವನ್ನ, ಅಂದ್ರೆ ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ರೆ. ಆದ್ರೂ ಶೀಟ್ ಎಲ್ಲ ಒಡೆದೋಗಿದ್ದೇವೆ. ವೀಕ್ಷಕರೇ, ಇವತ್ತಿನ ದಿನ ನಾವು ಎಲ್ಲಿದ್ದೀವಿ ಅಂತಂದ್ರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂತಹ